ರತ್ನಮ್ಮ ಅಂತ. ನನಗೀಗ 70 ವರ್ಷ. ಮೊದಲು ಪರೆ ಬಂದಂಗಾಗಿತ್ತು. ಈಗ ಒಂದು ತಿಂಗಳಿಂದ ಈಚೆಗೆ ನನಗೆ, ಮೊದಲು ಪೇಪರ್ ಎಲ್ಲ ಓದ್ತಾ ಇದ್ದೆ, ಸಣ್ಣ ಅಕ್ಷರ ಎಲ್ಲ ಕಾಣೋದು. ಈಗ ಒಂದು ತಿಂಗಳಿಂದ ಈಚೆಗೆ ಏನು ಕಾಣಿಸ್ತಂಗಾಯ್ತು. ಆಮೇಲೆ ನಮ್ಮ ಅಂಗಡಿ ಇಟ್ಟಿದ್ದೀವಿ. ಅಂಗಡಿಗೆ ಬಂದವ್ರು ಯಾರೋ ಇಲ್ಲಿ ನಾರಾಯಣ ಚಿಕಿತ್ಸಾಲಯ ಇದೆ, ಅಲ್ಲಿ ಫ್ರೀ ಮಾಡ್ತಾರೆ, ನೀವು ಹೋಗಲ್ಲ ಒಂದ್ಸರಿ ಚೆಕ್ ಮಾಡಿಸಿ ಅಂತಂದ್ರು. ಆವಾಗ ನಮ್ಮ ಮಗಳು ಕರ್ಕೊಂಡು ಇಲ್ಲಿಗೆ ಬಂದೆ. ನಿಮಗೆ ಶುಗರ್ ಇದೆಯಮ್ಮ, ಶುಗರ್ ಕಂಟ್ರೋಲ್ ಮಾಡ್ಕೊಂಬನ್ನಿ, ಆಮೇಲೆ ಆಪ್ರೇಷನ್ ಮಾಡ್ತೀವಿ ಅಂದರು. ಆಮೇಲೆ ಸ್ವಲ್ಪ ದಿನ ಬಿಟ್ಟು ಶುಗರ್ ಕಂಟ್ರೋಲ್ ಮಾಡ್ಕೊಂಡು ಎಲ್ಲ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ಬಂದೆ. ಎಲ್ಲ ಚೆಕ್ ಮಾಡಿ ಡೇಟ್ ಹೇಳಿದ್ರು, ಶನಿವಾರ ಬನ್ನಿ ಮಾಡ್ತೀವಿ ಅಂತ. ಇವತ್ತು 8 ದಿವಸ ಆಯಿತು ಸರ್, ನಾನು ಆಪ್ರೇಷನ್ ಮಾಡಿಸ್ಕೊಂಡು ಆರಾಮಾಗಿದ್ದೀನಿ, ಏನು ತೊಂದರೆ ಇಲ್ಲ, ಚೆನ್ನಾಗಿ ಕಾಣುತ್ತೆ ಕಣ್ಣು. ದೇವ್ರಿಗೊಂದು ನಮಸ್ಕಾರ, ಡಾಕ್ಟ್ರಿಗೊಂದು ನಮಸ್ಕಾರ, ಹಾಸ್ಪಿಟ್ಲಿಗೊಂದು ನಮಸ್ಕಾರ, ಈ ಕೆಲಸ ಮಾಡೋರು ಎಲ್ಲರೂ 100 ನಮಸ್ಕಾರ ಸರ್. ಇಂಥ ಕಣ್ಣು ಕೊಟ್ಟಿರಲ್ಲ, ಅದು ನಮ್ಮ ಪುಣ್ಯ ಅಂತ ಹೇಳ್ಕೋಬೇಕು. ಅಂತ ಡಾಕ್ಟ್ರಿನ ಸಿಗಲ್ಲ ಸರ್ ಪ್ರಪಂಚದಲ್ಲಿ. ಏನು ಸಂಯಮ, ಏನು ಸಜ್ಜನತೆ, ಏನು ಶಾಂತಿ, ಮಾತಾಡ್ಸ್ಕೊಂಡೆ ಮಾಡ್ಬಿಟ್ರು ಸಹ ಆಪರೇಷನ್. ಇನ್ನೂ ಚೆನ್ನಾಗಿ ಮುಂದುವರಿಲಿ ಹಾಸ್ಪಿಟ್ಲ್, ಚೆನ್ನಾಗಿ ಜನ ಬರಲಿ, ಚೆನ್ನಾಗಿ ನೋಡ್ತಾರೆ. ಡಾಕ್ಟರ್ ಮಾತ್ರ ಫೇಮಸ್ ಡಾಕ್ಟ್ರು, ನಾನು ಎಲ್ಲೂ ನೋಡಲಿಲ್ಲ ಇಂಥ ಡಾಕ್ಟ್ರನ್ನ. 70 ವರ್ಷ ಸರ್ವೀಸಲ್ಲಿ ಇಂಥ ಸೈಲೆಂಟ್ ಆಗಿರೋ ಡಾಕ್ಟ್ರನ್ನೇ ನಾನು ಕಾಣೆ.